ರಿಯಲ್ ಎಸ್ಟೇಟ್ ಕ್ಷೇತ್ರದ ಸಾಧಕರು ಶ್ರೀ ಚಂದ್ರಶೇಷು, ಮ್ಯಾನೇಜಿಂಗ್ ಡೈರೆಕ್ಟರ್, ದಿ ಗ್ರೇಟ್ ಬಿಲ್ಡ್ಸ್, ಬೆಂಗಳೂರು. ಮನೆ ಕಟ್ಟೋ ಕನಸನ್ನ ಕಲರ್ಫುಲ್ ಆಗಿ ನನಸು ಮಾಡ್ತಾ ಇದೆ ದಿ ಗ್ರೇಟ್ ಬಿಲ್ಡ್ಸ್ ಕಂಪನಿ. ಈ ಕಂಪನಿಯ ಸಂಸ್ಥಾಪಕರಾದ ಚಂದ್ರಶೇಷು ಓದಿದ್ದು ಸಿಎ ಆದ್ರೂ ಆರ್ಕಿಟೆಕ್ಟ್ ನಲ್ಲಿ ಆಸಕ್ತಿ ಇದ್ದಿದ್ದರಿಂದ ಬಿಲ್ಡರ್ ಆಗಿ ಬೆಳೆದು ನಿಂತಿದ್ದಾರೆ. 2014ರಲ್ಲಿ ಬೆಂಗಳೂರಿನಲ್ಲಿ ಆರ್ಕಿಟೆಕ್ಟ್ ಕಂಪನಿ ಸ್ಥಾಪಿಸಿ ದೊಡ್ಡ ಕಂಪನಿಗಳಿಗೆ 3D ಡಿಸೈನಿಂಗ್, ಮನೆ ಅಂಡ್ ಅಪಾರ್ಟ್ಮೆಂಟ್ ಡಿಸೈನ್ ಮಾಡ್ತಾ ಇದ್ರು. ಕಾಲ ಕಳೆದಂತೆ ತಾವು ಮಾಡಿದ ಡಿಸೈನ್ ಅನ್ನ ತಾವೇ ನಿರ್ಮಿಸುವ ಕೆಲಸಕ್ಕೂ ಕೈ ಹಾಕಿದ್ರು. ನಿರ್ಮಾಣದಲ್ಲಿ ಒದಗಿದ ಅನುಭವದಿಂದ 2019ರಲ್ಲಿ ದಿ ಗ್ರೇಟ್ ಬಿಲ್ಡ್ಸ್ ಕಂಪನಿ ಸ್ಥಾಪಿಸಿ ಲೇಔಟ್ ಹಾಗೂ ವಿಲ್ಲಾಗಳ ನಿರ್ಮಾಣ ಆರಂಭಿಸಿದ್ರು. ಪ್ರತಿ ಸಾಮಾನ್ಯನಿಗೂ ಲಕ್ಸುರಿ ಲೇಔಟ್ ಮಾಡಿಕೊಡುವ ಉದ್ದೇಶ ಹೊಂದಿರುವ ದಿ ಗ್ರೇಟ್ ಬಿಲ್ಡ್ಸ್ ಕಾಮನ್ ಮ್ಯಾನ್ ಕಡಿಮೆ ಬೆಲೆಯಲ್ಲಿ ಸೈಟ್ ಕೊಳ್ಳೋದಕ್ಕೆ ಅವಕಾಶ ನೀಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಆರ್ಚರ್ಡ್ ವ್ಯಾಲಿ, ರಾಜನಕುಂಟೆಯಲ್ಲಿ ಶಂಕರ್ ಎನ್ಕ್ಲೇವ್ ಪ್ರಾಜೆಕ್ಟ್ ಮಾಡಿ ಯಶಸ್ವಿಯಾಗಿದ್ದಾರೆ. ದಿ ಗ್ರೇಟ್ ಬಿಲ್ಡ್ಸ್ ವತಿಯಿಂದ ಗೌರಿಬಿದನೂರಿನಲ್ಲಿ ರಾಯಲ್ ಗ್ರೀನ್ಸ್ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ. ಎಲಿ ಪಾರ್ಕ್, ಔಟ್ಡೋರ್ ಜಿಮ್, ಕ್ಲಬ್ ಹೌಸ್ ಅಂಡ್ ಸ್ವಿಮ್ಮಿಂಗ್ ಪೂಲ್ ಆಧುನಿಕ ಸೌಲಭ್ಯಗಳನ್ನ ಅತೀ ಕಡಿಮೆ ಬೆಲೆಗೆ ನೀಡ್ತಾ ಇದ್ದಾರೆ ಚಂದ್ರಶೇಷು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನನ್ನ ಹೆಸರು ಪಿ ಚಂದ್ರಶೇಷು ಅಂತ. ಐ ಆಮ್ ಅನ್ ಆರ್ಕಿಟೆಕ್ಟ್. ಸೊ ನಾವು ದಿ ಗ್ರೇಟ್ ಬಿಲ್ಡ್ಸ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ 2017ನಲ್ಲಿ. ಅದಕ್ಕೆ ಮುಂಚೆ ನಾವು ದೊಡ್ಡ ದೊಡ್ಡ ಕಂಪ್ನೀಸ್ಗೆ 3D ಡಿಸೈನಿಂಗ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಅಪಾರ್ಟ್ಮೆಂಟ್ ಡಿಸೈನಿಂಗಲ್ಲಿ ವರ್ಕ್ ಮಾಡ್ತಾಯಿದ್ದೆ ನಾನು. ಆಮೇಲೆ ನಮ್ಮ ಹತ್ರ 3D ಡಿಸೈನ್ ಮಾಡ್ಕೊತಾ ಇದ್ರು ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ. ಬಟ್ ಏನು ಮಾಡ್ತಾಯಿದ್ರು ಅಂದರೆ ಯಾರೂ ಎಕ್ಸಿಕ್ಯೂಟ್ ಮಾಡ್ತಾಯಿಲ್ಲ. ನಾವು ಏನು ಡಿಸೈನ್ ಮಾಡ್ತಾಯಿದ್ವಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾಯಿಲ್ಲ. ಆಮೇಲೆ ನಾವೇ ಒಂದು ಡಿಸೈಡ್ ಮಾಡಿ ಯಾಕೆ ನಾವೇ ಒಂದು ಲೇಔಟ್ಸ್ ಮಾಡಬಾರ್ದು ಅಂತ ನಾವು ಡಿಸೈಡ್ ಮಾಡಿ ಅಫೋರ್ಡಬಲ್ ಕಾಸ್ಟಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂದರೆ, ನಿಮಗೆ ಲಕ್ಸುರಿ ಲೇಔಟಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕಂದ್ರೆ ಎಲ್ಲರಿಗೂ ಏನಾಗುತ್ತೆ ಅಂದರೆ, ನಾವು ಲೈಫಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡಬೇಕಂದ್ರೆ ಲೈಫಲ್ಲಿ ತುಂಬ ಕಷ್ಟಪಟ್ಟು ಒಂದು ಸೈಟ್ ಪರ್ಚೇಸ್ ಮಾಡ್ತೀವಿ. ಅದೇನಾಗುತ್ತೆ ಅಂದರೆ ಬಿಲ್ಡರ್ಸ್ ಸರಿಯಾಗಿ ಮೇಂಟೈನ್ ಮಾಡಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ನಾವು ಒಂದು ಇನ್ವೆಸ್ಟ್ ಮಾಡಿರ್ತೀವಿ, ಅದನ್ನು ಒಳ್ಳೆ ರೀತಿಯಾಗಿ ಅದನ್ನು ಡೆವಲಪ್ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಪ್ರೈಸು ಡ್ರಾಪ್ ಆಗಿಬಿಡುತ್ತೆ. ನಾವೇನು ಮಾಡಿದ್ವಿ, ಇಷ್ಟುವರೆಗೆ 3 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. 3 ಪ್ರಾಜೆಕ್ಟ್ಸಲ್ಲಿ ನಾವು ಏನು ನಮ್ಮ ಹತ್ರ ಕಸ್ಟಮರ್ಸ್ ಇನ್ವೆಸ್ಟ್ ಮಾಡೋರು ವಿತಿನ್ 1 ಇಯರಲ್ಲಿ ಅವ್ರದ್ದು ಡಬಲ್ ಆಗಿದೆ. ಯಾಕಾಗಿದೆ ಅಂದರೆ, ಬಿಕಾಸ್ ಆಫ್ ಮೈಂಟೆನೆನ್ಸ್. ನಮ್ಮ ಲೇಔಟ್ಸ್ ಬಂದರೆ ನೀವು ಚಾಕ್ಲೇಟ್ ಪೇಪರ್ ನೋಡೋಕ್ಕೂ ಕಾಣಿಸಲ್ಲ, ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಮತ್ತು ಎಲ್ಲ ಒಂದು ಗ್ರೇಟೆಡ್ ಕಮ್ಯುನಿಟಿದಲ್ಲಿ ನೀವು ಸೈಟ್ ತಗೊಂಡ್ರೆ ಏ ಥರ ಫೆಸಿಲಿಟೀಸ್ ಇರುತ್ತೋ ಅದೇ ಥರ ಫೆಸಿಲಿಟೀಸ್ ಅಫೋರ್ಡಬಲ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ, ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನು ಯಾವತ್ತೂ ನಮ್ಮ ಲೈಫಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡೋದು ಏನಂದರೆ ಸೈಡ್ ಮೇಲೆ ಅದನ್ನು ಚೆನ್ನಾಗಿ ಡೆವಲಪ್ ಆಗಬೇಕು, ಆಮೇಲೆ ಅದರಿಂದ ನಮಗೆ ಒಳ್ಳೆ ಬೆನಿಫಿಟ್ ಆಗಬೇಕು ಅಂತ. ಬಟ್ ಯಾರೂ ತುಂಬ ಬಿಲ್ಡರ್ಸ್ ನೋಡಿದ್ದೀವಿ ನಾವು, ಯಾರೂ ಆ ಥರ ಮಾಡ್ತಾ ಇಲ್ಲ. ಕೆಲವು ಕಂಪ್ನೀಸೇ ಆ ಥರ ಮೈಂಟೈನ್ ಮಾಡ್ತಾಯಿದೆ. ಅದರಲ್ಲಿನೂ ನಾವು ಈ ಥರ ಮೈಂಟೈನ್ ಮಾಡಿ ಒಂದು ಗೌರಿಬಿದೂರಲ್ಲಿ ಒಂದು ಲೇಔಟ್ ಮಾಡಿದ್ದೀವಿ, ಒಂದು ರಾಯಲ್ ಗ್ರೀನ್ಸ್ ಅಂತ. ಅದು ನಿಮಗೆ 1500 ರುಪೀಸಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಈಗ ನೀವು 10,000 ರುಪೀಸ್ ನಾವು ಖರ್ಚು ಮಾಡಿ ಒಂದು ಲೇಔಟಲ್ಲಿ ಒಂದು ಸ್ಕ್ವೇರ್ ಫೀಟ್ ಪರ್ಚೇಸ್ ಮಾಡಿದ್ರೆ ಏನೇನು ಫೆಸಿಲಿಟೀಸ್ ಇರುತ್ತೋ ನಾವೇನಂದರೆ 1500 ರುಪೀಸಲ್ಲೇ ಆ ಪ್ರೈಸಲ್ಲಿ ನಾವು ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದರಿಂದ ಏನಾಗಿದೆ, ಕಸ್ಟಮರ್ಸ್ ಪರ್ಚೇಸ್ ಮಾಡೋರಿಗೆ ವಿತಿನ್ 6 ಮಂತ್ಸಲ್ಲೇ ಡಬಲ್ ಆಗಿದೆ ಪ್ರೈಸ್. ಅದನ್ನು ನಾವು ಗುರುತಿಸಿ ಈ ಥರ ನಾವು ಏಷ್ಯಾನೆಟ್ ಕಡೆಯಿಂದ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ನಮ್ಮನ್ನು ಗುರುತಿಸಿ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.